ಹಿಜಾಬ್ ವಿಚಾರ ಅನ್ನುವಂಥದ್ದು ನ್ಯಾಯಾಲಯದಲ್ಲಿ ಇರುವಾಗಲೇ ಅಂತ ಹೇಳಿದ್ರೆ ಅದಕ್ಕೆ ಸಂಪೂರ್ಣವಾಗಿ ತೀರ್ಪು ಬರುವ ಮೊದಲೇ ರಾಜ್ಯ ಸರ್ಕಾರ ಹಿಜಾಬ್ ನಿಷೇಧವನ್ನ ಹಿಂಪಡೆಯುವಂತ ಒಂದು ಹೊಸ ಆದೇಶವನ್ನ ಹೊರಡಿಸಿರುವಂತದ್ದು ಈಗ ಸದ್ಯದ ಬೆಳವಣಿಗೆ ಅಂತ ಹೇಳ್ಬೋದು. ಇದರ ವಿಚಾರವಾಗಿ ಸಾಕಷ್ಟು ಪರ ಮತ್ತು ವಿರೋಧ ಚರ್ಚೆಗಳಾಗ್ತಾ ಇದೆ. ನಮ್ಮ ಜೊತೆ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಸುನಿಲ್ KR ಅವರಿದ್ದಾರೆ. ಈ ಬಗ್ಗೆ ಹಿಜಾಬ್ ವಿಚಾರವಾಗಿ ಸಾಕಷ್ಟು ಹೋರಾಟವನ್ನ ಮಾಡಿದ್ರು ಸರ್. ಈಗ ಈ ಹೊಸ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತೀರಿ? ಇದು ಬೆಳವಣಿಗೆ ಹೇಳುವುದಕ್ಕಿಂತಲೂ ಇಡೀ ರಾಜ್ಯದಲ್ಲಿ ಒಂದು ಗೊಂದಲ ಮೂಡಿಸುವಂತ ಕೆಲಸ ಅಂತ ಹೇಳ್ಬೋದು. ಯಾಕಂದ್ರೆ ಕೇಳಿದ್ರೆ ಇಡೀ ರಾಜ್ಯದಲ್ಲಿ ಸಮವಸ್ತ್ರದ ನೀತಿ ಸಂಹಿತೆ ಸಮವಸ್ತ್ರದ ಸಂಹಿತೆ ಇರಬೇಕಾದ್ರೆ ಶಾಲಾ ಕಾಲೇಜುಗಳು ಎಲ್ಲೂ ಕೂಡ ತಾರತಮ್ಯ ಇಲ್ಲ ಎನ್ನುವಂತಹ ಸಮವಸ್ತ್ರದ ನೀತಿ ಏನಿದೆ ಅದು ಇರಬೇಕಾದ್ರೆ ಎಲ್ಲೋ ಒಂದು ಕಡೆ 2021ರಲ್ಲಿ ಯಾರೋ 3 ಮಕ್ಕಳು ಹಿಜಾಬನ್ನು ಧರಿಸಿಕೊಂಡು ಬಂದಾಗ ಇಡೀ ದೇಶದಲ್ಲಿ ಅದಕ್ಕೆ ಮತೀಯವಾದಿ ಮೂಲಭೂತವಾದಿ ಸಂಘಟನೆಗಳು ಯಾವಾಗ ಅದರ ಹಿಂದೆ ಶಕ್ತಿಯನ್ನು ನೀಡಿದ್ದು ಈ ರೀತಿಯಾದ ದೊಡ್ಡ ಗೊಂದಲವನ್ನ ಅವತ್ತಾಯಿತು. ಆ ಗೊಂದಲ ಸರಿಯಾಗಬೇಕು ಮತ್ತೆ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕೆನ್ನುವಂಥ ದೃಷ್ಟಿಯಿಂದ ಹಿಂದಿನ ಸರ್ಕಾರ ಅದನ್ನ ಹಿಜಾಬನ್ನು ನಿಷೇಧವನ್ನ ಮಾಡಿ ಮತ್ತೆ ಸರಿಯಾದಂಥ ರೀತಿಯಲ್ಲಿ ಶಿಕ್ಷಣದ ವ್ಯವಸ್ಥೆ ಇವತ್ತು ನಡೀತಾ ಬಂದಿತ್ತು. ಆದರೆ ಮತ್ತೆ ಇವತ್ತಿನ ಸರ್ಕಾರ ಎಲ್ಲ ಒಂದು ಕಡೆ ತುಷ್ಟೀಕರಣ ನೀತಿ, ಎಲ್ಲ ಒಂದು ಕಡೆ ಗೊಂದಲವನ್ನ ನಿರ್ಮಾಣ ಮಾಡುವಂಥದ್ದು, ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡುವಂತಹ ರೀತಿಯಲ್ಲಿ ಇವತ್ತು ಮತ್ತೆ ಹಿಜಾಬ್ ವಿವಾದವನ್ನು ಮುನ್ನೆಲೆಗೆ ತಂದಿದೆ. ಅದರ ಜೊತೆಗೆ ನೀವು ಹಿಜಾಬ್ ಹಾಕೊಳ್ಳಿ ಅಂತ ಹೇಳ್ತಾ ಇದೆ. ಅಂದ್ರೆ ಇವರಿಗೆ ಇಲ್ಲಿ ಸಮಾಜದಲ್ಲಿ ಶಾಂತಿ ಮುಖ್ಯ ಅಲ್ಲ, ಇವರಿಗೆ ಇವರ ವೋಟ್ ಬ್ಯಾಂಕ್ ಮುಖ್ಯ ಅಂತ ನನಗೆ ಅನಿಸ್ತದೆ. ಯಾವುದೋ ವಿಚಾರಕ್ಕೆ ಅದನ್ನು ತೇಪೆ ಹಾಕುವಂಥ ಕಾರ್ಯ ಇರಬಹುದು, ಅಥವಾ ಎಲ್ಲೋ ಒಂದು ಕಡೆ ಇವರ ಮತ ಬ್ಯಾಂಕಿಗೆ ಪೆಟ್ಟು ಬಿದ್ದಿದೆ ಅದನ್ನು ಸರಿ ಮಾಡುವಂಥ ಪ್ರಯತ್ನವನ್ನ ಈ ರೀತಿಯಾಗಿ ಸಮಾಜದ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಸರಿ, ಇದ್ರ ಬಗ್ಗೆ ಕೆಲವು ಸಂಘಟನೆಗಳು ಹಿಜಾಬ್ ಏನು ಯಥ ಪ್ರಕಾರ ನಡೀತಿತ್ತು ಅದೇ ರೀತಿ ಆಗ್ಬೇಕು, ಮತ್ತೆ ಹಿಜಾಬ್ ಅನ್ನುವಂಥದ್ದು ಒಂದು ರೀತಿ ಧಾರ್ಮಿಕವಾಗಿ ಬರಬಾರ್ದು, ಅದನ್ನ ಅವರ ಅಂದ್ರೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಮ್ಮ ಧರ್ಮ ಅದನ್ನ ಹೇಳಿದಂದ್ರೆ ಬೆಳೆದಂತ ಮಹಿಳೆಯರಿಗೆ ಅಥವಾ ಹುಡುಗಿಯರಿಗೆ ಅದು ಪ್ರೊಟೆಕ್ಷನ್ ರೀತಿಯಲ್ಲಿ ಇರ್ತದೆ. ಅದನ್ನು ಶಿಕ್ಷಣದ ಹೆಸರಿನಲ್ಲಿ ಅದನ್ನ ನಿಷೇಧ ಮಾಡೋದ್ರಿಂದ ಆ ವಿದ್ಯಾರ್ಥಿನಿಯರು ಶಿಕ್ಷಣದಿಂದ ವಂಚಿತರಾಗ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ನೋಡಿ, ಇವತ್ತು ಶಿಕ್ಷಣ ಎನ್ನುವಂಥದ್ದು ನಾನು ಆಗ್ಲೇ ಹೇಳಿದಾಗೆ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಸಮವಸ್ತ್ರದ ನೀತಿ ಇದೆ, ಸಮವಸ್ತ್ರ ಶಿಕ್ಷಣ ನೀತಿ ಇದೆ, ಈ ರೀತಿಯಾಗಿ ಇರಬೇಕೆನ್ನುವುದು. ಶಿಕ್ಷಣದಲ್ಲಿ ನೀವೇನು ಅದರಲ್ಲಿ ನೀವು ಕೇವಲ ನಿಮ್ಮ ಇದರಿಂದ ಏನು ಅದರಿಂದ ಶಿಕ್ಷಣಕ್ಕೆ ತುಂಬ ಪೆಟ್ಟಾಗುತ್ತೆ. ಇವತ್ತು ಶಾಲೆಯ ಸರ್ಕಾರ ಸಂವಿಧಾನವನ್ನು ಒಪ್ಪಿಕೊಂಡು ಶಿಕ್ಷಣದ ಸರ್ಕಾರದ ನೀತಿಯನ್ನು ಒಪ್ಪಿಕೊಂಡು ನಾವು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡುವಂಥ ಕೆಲಸಗಳಾಗ್ತಾ ಇದೆ. ಅದು ಬಿಟ್ಟು ನೀವು ಎಲ್ಲ ಒಂದು ಕಡೆ ನಾವು ಅದನ್ನೇ ಹಾಕ್ಕೊಂಡು ನನಗೆ ಮಾತ್ರ ಆಗುತ್ತೆ, ಅದರಿಂದ ಪ್ರೊಟೆಕ್ಷನ್, ಈ ರೀತಿಯಾದಂತಹ ಮಾತುಗಳು ನನಗೆ ಸರಿಯಲ್ಲ ಅಂತ ಅನಿಸ್ತದೆ. ಯಾಕೆಂತ ಕೇಳಿದ್ರೆ ಇದರಿಂದ ಏನು ರಕ್ಷಣೆ ನಿಮಗೆ? ಇವತ್ತು ಶಾಲಾ ಕಾಲೇಜುಗಳಿಗೆ ಇದರಿಂದ ಏನಾಗಿದೆ? ಇವತ್ತು ಶಾಲಾ ಕಾಲೇಜುಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಚಟುವಟಿಕೆಗಳು ನಡೀತಿದೆ. ಅದನ್ನು ನಿಲ್ಲಿಸುವಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು. ಅದು ಬಿಟ್ಟು ನೀವು ಹಿಜಾಬ್ ಹಾಕೊಳ್ಳಿ ಅಥವಾ ಈ ರೀತಿಯಾಗಿ ಬನ್ನಿ, ಅಲ್ಲಿ ಭಾವನೆಗಳಿಗೆ ನೀವು ತೊಂದರೆ ಮಾಡುವಂಥ ಕೆಲಸವನ್ನ ನೀವು ಮಾಡಬಾರ್ದು ಅಂತ ನನಗೆ ಅನಿಸ್ತದೆ. ಸರಿ, ಈ ಹೋರಾಟ ಪ್ರಾರಂಭವಾಗಿದ್ದು ಉಡುಪಿಯಲ್ಲಿ, ಅದು ನಂತರ ಉಡುಪಿಯ ಉಳಿದ ತಾಲೂಕುಗಳಿಗೆ ವ್ಯಾಪಿಸ್ಕೊಂಡು ನಂತರ ರಾಜ್ಯದಾದ್ಯಂತ ಇಡೀ ದೇಶಕ್ಕೆ ಅದು ಹೋರಾಟ ಅನ್ನುವಂಥದ್ದು, ಆ ಕಿಚ್ಚು ಅನ್ನೋದು ಇಲ್ಲಿಂದ ಹಬ್ಬಿರುವಂಥದ್ದು. ಈಗ ಮತ್ತೆ ಅದೇ ಕಿಚ್ಚು ಹೊತ್ಕೊಂಡಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆ ಹೋರಾಟದ ಫಲ ಅನ್ನುವಂತಾಗಿ ಅದು ಕೋರ್ಟಿಗೆ ಹೋಗಿತ್ತು, ಅದನ್ನ ವಾಪಸ್ ಪಡ್ಕೊಂಡಿದ್ರು ಹಿಜಾಬ್ ವಿಚಾರವಾಗಿ. ಈಗ ಮತ್ತೆ ಅದನ್ನ ಹಿಜಾಬ್ ಬಳಸಬಹುದು ಅನ್ನುವ ರೀತಿಯಲ್ಲಿ ರಾಜ್ಯ ಸರ್ಕಾರ ಮಾಡಿರುವುದು, ಈಗ ಮುಂದಿನ ನಡೆ ಏನು ಅಂತ ನಿಮ್ದು? ಈ ರಾಜ್ಯ ಸರ್ಕಾರ ನನ್ಗನಿಸುವುದು ಎಲ್ಲ ಒಂದ್ ಕಡೆ ಅದು ಮುಗಿದ ಅಧ್ಯಾಯವನ್ನ ಮತ್ತೆ ತೆರೆದಿದೆ ಅಂತ ಅನಿಸ್ತದೆ. ಅಂದ್ರೆ ಮತ್ತೆ ಗೊಂದಲ, ಮತ್ತೆ ಅಶಾಂತಿ, ಮತ್ತೆ ಎಲ್ಲೋ ಒಂದ್ ಕಡೆ ಸಮಾಜದಲ್ಲಿ ನೀವು ಹೇಳಿದ ಹಾಗೆ ಮತ್ತೆ ಮುನ್ನೆಲೆಗೆ ತಂದು ಅದನ್ನ ಗೊಂದಲವನ್ನ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ತನ್ನ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡಿದೆ ಅಂತ ಅನಿಸ್ತದೆ ನನಗೆ. ಹಾಗಾಗಿ ಇಲ್ಲಿ ತುಷ್ಟೀಕರಣ ಮತ್ತೆ ಯಾವುದೋ ಜಿಹಾದಿ ಚಟುವಟಿಕೆಗಳಿಗೆ ನೇರವಾಗಿ ಸಹಕಾರ ಕೊಡುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇಸ್ಲಾಮಿಕರಣ ಮಾಡುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ನೇರವಾಗಿ ಹೇಳಿರುವಂಥದ್ದು, ಗೊಂದಲಗಳನ್ನು ನೀವು ಮಾಡಬೇಡಿ, ಅಶಾಂತಿಯನ್ನು ಸೃಷ್ಟಿ ಮಾಡಬೇಡಿ. ಸರ್ಕಾರ ಯಾವ ರೀತಿಯಾಗಿ ಶಿಕ್ಷಣ ನೀತಿ ಇರಬೇಕು ಅಥವಾ ಸರ್ಕಾರ ಯಾವ ರೀತಿಯಾಗಿ ಸಮಾಜದಲ್ಲಿ ನಾಗರಿಕರನ್ನು ನಡೆಸ್ಕೊಳ್ಬೇಕು, ಆ ರೀತಿಯಾಗಿ ಶಾಂತಿಯಿಂದ ಕೆಲಸ ಮಾಡುವಂಥ ಕೆಲಸವನ್ನು ಮಾಡಬೇಕೆನ್ನುವಂಥದ್ದು ನಮ್ಮ ಆಗ್ರಹ. ಮತ್ತು ನೇರವಾಗಿ ಇದನ್ನ ನಾವು ವಿರೋಧವನ್ನ ಮಾಡ್ತೇವೆ ಮತ್ತು ಈ ರೀತಿಯಾದಂತ ಏನು ನೀವು ಮಾಡಿದಿರಿ ಅದನ್ನು ತಕ್ಷಣ ಹಿಂಪಡಿಬೇಕೆನ್ನುವಂಥ ನಮ್ಮ ಆಗ್ರಹ. ಸಿಇಟಿ ಪರೀಕ್ಷೆ, ಇತ್ತೀಚೆಗೆ ನಡೆದ ಸಿಇಟಿ ಪರೀಕ್ಷೆ ವೇಳೆಯಲ್ಲಿ ಜನಿವಾರವನ್ನು ತೆಗೆದು ಪರೀಕ್ಷಾ ಹಾಲ್ಗೆ ಬರಬೇಕು ಅನ್ನೋ ರೀತಿಯಲ್ಲಿ ಒಂದು ಹೇರಿಕೆಯನ್ನ ಮಾಡಿದ್ರು ಅನ್ನುವಂಥ ದೊಡ್ಡ ಸುದ್ದಿಯಾಗಿತ್ತು. ಆ ವೇಳೆ ಒಂದಿಷ್ಟು ಪ್ರೊಟೆಸ್ಟ್ ಕೂಡ ಆಗಿತ್ತು, ಅದ್ರ ಬಗ್ಗೆ ವಿರೋಧ ಕೂಡ ವ್ಯಕ್ತಿತ್ತು. ಅದರ ಬೆನ್ನಲ್ಲಿ ಈ ರೀತಿಯಾಗಿ ಸರ್ಕಾರ ಕ್ರಮ ಕೈಗೊಂಡಿರೋದು ಒಂಥರ ದ್ವಿಮುಖ ನೀತಿ ಅನ್ಸ್ತಾರೆ. ದ್ವಿಮುಖ ನೀತಿಯೇ ನೀವು ಹೇಳಿರುವಂಥದ್ದು, ದ್ವಿಮುಖ ನೀತಿ ಅಂತಲೇ ಹೇಳ್ಬೋದು.
ಇವತ್ತು ಜನಿವಾರದ ಬಗ್ಗೆ, ಜನಿವಾರ ಇರ್ಬೋದು, ಅವರು ಹೇಳಿದ ಹಾಗೆ ಪೇಟ ಅಥವಾ ಯಾವುದೋ ರುದ್ರಾಕ್ಷಿ, ಇದರ ಬಗ್ಗೆ ಎಲ್ಲೂ ಕೂಡ ವಿವಾದಗಳಾಗ್ಲಿಲ್ಲ, ಗೊಂದಲಗಳಾಗ್ಲಿಲ್ಲ, ಎಲ್ಲೂ ಕೂಡ ಆಗ್ಲಿಲ್ಲ. ಹಾಗಿರ್ಬೇಕಾದ್ರೆ ಅದನ್ನು ಮತ್ತೆ ಮತ್ತೆ ನೀವು ಅದನ್ನ ಕೆದಕುವಂತ ಪ್ರಶ್ನೆನೇ ಇಲ್ಲ. ಇಲ್ಲಿ ಆಗಿರುವಂತ ವಿವಾದ ಯಾವುದಂತ ಕೇಳಿದ್ರೆ ಹಿಜಾಬಿನ ಬಗ್ಗೆ. ಹಿಜಾಬ್ ಅದು ಕೂಡ ಎಲ್ಲ ಒಂದ್ ಕಡೆ 3-4 ಜನ ವಿದ್ಯಾರ್ಥಿನಿಯರು ಹಾಕೊಂಡು ಬಂದಿರುವಂತದ್ದು. ಹಾಗಿರ್ಬೇಕಾದ್ರೆ ಅದನ್ನು ಮತ್ತೆ ನೀವು ಎಲ್ಲ ಒಂದ್ ಕಡೆ ದೇಶದಲ್ಲಿ ಚರ್ಚೆ ಆಗಿದೆ, ಅದನ್ನ ನಿಲ್ಲಿಸಬೇಕೆನ್ನುವಂಥದ್ದು ಆಗಿದೆ, ಅದು ಮುಗ್ದಿದೆ. ಹಾಗಿರ್ಬೇಕಾದ್ರೆ ಮತ್ತೆ ಅದನ್ನು ನೀವು ಮುನ್ನೆಲೆಗೆ ತರುವಂತ ಕೆಲಸವನ್ನು ನೀವು ಮಾಡಿರುವಂತ ಅತ್ಯಂತ ದೊಡ್ಡ ತಪ್ಪು. ತಕ್ಷಣ ನಿಲ್ಲಿಸಬೇಕೆನ್ನುವಂಥ ನಮ್ಮ ಆಗ್ರಹ. ಮತ್ತೆ ಅದನ್ನು ಹಿಂದೆ ಪಡೀಲೇಬೇಕು. ಇದಕ್ಕೆ ನೇರ ಕಾನೂನು ಇರಬಹುದು ಅಥವಾ ಸಾಮಾಜಿಕ ಹೋರಾಟ ಇರ್ಬೋದು, ಇದನ್ನು ನಾವು ಮಾಡೇ ಮಾಡ್ತೇವೆ. ಒಟ್ಟಾರೆಯಾಗಿ ಏನು ಸರ್ಕಾರ ಕೋರ್ಟ್ನಲ್ಲಿ ಈ ವಿಚಾರ ಇರುವ ನಡುವಲ್ಲೇ ಸರ್ಕಾರ ಈ ರೀತಿಯಾಗಿ ಆದೇಶವನ್ನು ಹೊರಡಿಸಿರುವುದು ತಪ್ಪು. ಅದನ್ನ ಹಿಂಪಡಿಬೇಕು, ಮತ್ತೆ ಏನು ಸಮವಸ್ತ್ರ ನೀತಿ ಏನಿದೆ ಅದನ್ನ ಮುಂದುವರಿಸಬೇಕು ಅನ್ನುವಂತ ಆಗ್ರಹವನ್ನು ಇವರು ಮಾಡ್ತಿರುವಂತದ್ದು. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.